ಜೆಲಸಿ ಅನ್ನೋ ಎಮೋಷನ್ ಸರಿನಾ ತಪ್ಪಾ ನೀವೇ ಹೇಳಿ. ಈಗ ನಾನೊಂದು ಸೈಕಲ್ ತೊಗೊಳ್ಬೇಕು ಅಂತಿದ್ದೆ, ತುಂಬ ದಿನದಿಂದ ರಿಸರ್ಚ್ ಎಲ್ಲ ಮಾಡಿ ನನ್ನ ಫ್ರೆಂಡ್ ಹತ್ರ ಕೊನೆಗೆ ಮಾತಾಡ್ತಾ ಇದ್ದೆ. ಯಾವತ್ತೂ ತೊಗೋಬೇಕು ಅಂತ ಇಲ್ಲದೆ ಇದ್ದಿದ್ದವನು ಇದ್ದಕ್ಕಿದ್ದಂತೆ ನನ್ನ ಎದುರುಗಡೆ ಹೋಗಿ ಸೈಕಲ್ ತೊಗೊಂಡು ಬಂದ. ನನಗೆ ಹೆಂಗಾಯಿತು ಅಂದರೆ, ಇಷ್ಟು ದಿನದಿಂದ ನಾನು ರಿಸರ್ಚ್ ಮಾಡ್ತಿದ್ದೀನಿ, ನಾನು ತೊಗೊಳ್ಳೋಕ್ಕಾಗದೆ ಇವ್ನು ನನ್ನ ಎದುರಿಗೆ ತೊಗೊಂಡ್ಬಿಟ್ಟ ಅನ್ನೋ ಒಂಥರ ಸಂಕಟ ಆಯಿತು, ಒಂಥರ ಹೊಟ್ಟೆ ಕಿಚ್ಚು ಬರೋದು ಹಿಂಸೆ ಆಗ್ತಾಯಿತ್ತು ನನಗೆ. ಸೊ ವಾಪಸ್ಸು ನಾನು ಹೊರಡುವಾಗ ತಲೆನಲ್ಲಿ ಅದೇ ಓಡ್ತಾ ಇತ್ತು. ಸೊ ನಾನೇನು ಮಾಡಿದೆ, ಏನೇ ಆಗಲಿ ಇವತ್ತು ನಾನು ತೊಗೊಳ್ಬೇಕು ಅಂತ ಹೋದೆ, ತೊಗೊಂಡೆ. ಮತ್ತು ತೊಗೊಂಡು ಬಂದು ಸೈಕ್ಲಿಂಗು ಸ್ಟಾರ್ಟ್ ಮಾಡಿದೆ. ಅವ್ನು ಕೇಳಿದಾಗ ಯಾಕೆ ಇಷ್ಟು ಅರ್ಜೆಂಟಲ್ಲಿ ತೊಗೊಂಡೆ, ನಂದನ್ನೇ ಓಡಿಸ್ಬೋದಿತ್ತಲ್ಲ ಅಂತ. ನಾನು ಹೌದು, ಬಟ್ ನಿನಗೆ ಬೇಕಾದಾಗ ನಾನು ಅದನ್ನು ಕೊಡಬೇಕಲ್ವಾ. ಸೊ ನನಗೆ ಬೇಕು ಅಂತ ತುಂಬ ದಿನದಿಂದ ರಿಸರ್ಚ್ ಮಾಡ್ತಾ ಇದ್ದೆ, ಹಾಗಾಗಿ ತೊಗೊಂಡೆ ಅಂದೆ. ಅದಕ್ಕೆ ಅವನು ನೀನು ಹೊಟ್ಟೆ ಕಿಚ್ಚಿಂದ ತೊಗೊಂಡೆ ಅಲ್ವಾ, ಒಂಥರ ಜಲಸಿ ಇತ್ತು ನನ್ನಲ್ಲಿ. ಹೌದು ಅಂತಂದೆ, ತುಂಬ ತಪ್ಪು ಆ ಥರ ಎಲ್ಲ ಹೇಳ್ದ. ನಾನು ಒಂಥರ ಗಿಲ್ಟಲ್ಲೇ ಹೋಗ್ಬಿಟ್ಟೆ, ಮುಳುಗ್ಬಿಟ್ಟೆ ಒಂದೆರಡು ದಿನ. ಬಟ್ ದೆನ್ ಐ ರಿಯಲೈಸ್ಡ್, ಈಗ ನಾನು ಅಸೂಯೆಯಿಂದ ಅವನು ಸೈಕಲ್ ಹೊಡೆದಾಕೋದು, ನೀನು ಯಾಕೆ ತೊಗೊಂಡೆ ಅಂತ ಬಚ್ಚಿಕ್ಬಿಡೋದು, ಆ ಥರದ್ದೇನಾದರೂ ತೊಂದರೆ ಕೊಟ್ಟನ, ಅವನ ಮೇಲೆ ಕೋಪ ಆದರೂ ಮಾಡ್ಕೊಂಡ ಇಲ್ಲ ಅಲ್ವಾ. ಆ ಒಂದು ಸೈಕಲ್ ಅನ್ನೋ ವಿಷಯ ನನಗೆ ಮೋಟಿವೇಶನ್ ಆಯಿತು ಟು ಬೈ ಇಟ್. ಮೇ ಬಿ ಇನ್ನೂ 2-3 ತಿಂಗಳು ರಿಸರ್ಚೇ ಮಾಡ್ತಾ ಇರ್ತಿದ್ನೇನೋ. ಸೊ ಐ ಬಾಟ್ ಆ್ಯಂಡ್ ಐ ಆಮ್ ಸೈಕ್ಲಿಂಗ್. 100 ಕಿಲೋಮೀಟ್ರು ಆಯಿತು, ತುಂಬ ಚೆನ್ನಾಗಿ ಸೈಕ್ಲಿಂಗ್ ಮಾಡ್ತಿದ್ದೀನಿ ಮತ್ತು ಖುಷಿ ಇದೆ ನನಗೆ. ಸೊ ಯಾರಾದರೂ ಅಸೂಯೆ ಕೆಟ್ಟದ್ದೋ ಒಳ್ಳೆಯದೋ ಅಂತ ಕೇಳಿದ್ರೆ ಹೇಗೆ ನೀವು ಅದನ್ನು ಬಳಸ್ಕೋತೀರಾ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ. ಟು ಟ್ರಬಲ್ ಸಂಬಡಿ ಆರ್ ಟು ಮೋಟಿವೇಟ್ ಯುವರ್ ಸೆಲ್ಫ್. ಏನಂತೀರಾ?